ಭಿನ್ನರಾಶಿಗಳ ಗುಣಾಕಾರ. ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್. ಈಗ ಈ ಮೂರು ಚಿತ್ರಗಳನ್ನು ನೋಡೋಣ ಮತ್ತು ಅವುಗಳ ಭಿನ್ನರಾಶಿಗಳನ್ನು ಬರೆಯೋಣ. ಮೂಲತಃ ಇವೆಲ್ಲವೂ 8ನೇ 5 ಭಾಗ ಆಗಿವೆ, ಏಕೆಂದರೆ 8 ಭಾಗಗಳಲ್ಲಿ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಈಗ ನಾನು ಇವೆಲ್ಲವನ್ನು ಒಟ್ಟಿಗೆ ಬರೆಯಲು ಬಯಸಿದರೆ ನಾನು ಏನು ಮಾಡಬೇಕು? ನಾನು ಈ ಮೂರನ್ನು ಒಟ್ಟಿಗೆ ಕೂಡಿಸುತ್ತೇನೆ. ಹಾಗಾಗಿ ನಾನು 8ನೇ 5 ಭಾಗ ಪ್ಲಸ್ 8ನೇ 5 ಭಾಗ ಪ್ಲಸ್ 8ನೇ 5 ಭಾಗವನ್ನು ಕೂಡಿಸುತ್ತೇನೆ. ಅದು 8ನೇ 15 ಭಾಗ ಆಗುತ್ತದೆ. ಅಂದರೆ ನಾನು ಅದನ್ನೇ ಮತ್ತೆ ಮತ್ತೆ ಕೂಡಿಸುತ್ತಿದ್ದೇನೆ. ಆದರೆ ನಾನು ಕೂಡಿಸುವುದನ್ನು ಮತ್ತೆ ಮತ್ತೆ ಮಾಡಿದಾಗ ಇದನ್ನು ಏನೆಂದು ಕರೆಯುತ್ತೇವೆ? ಪುನರಾವರ್ತಿತ ಸಂಕಲನವು ವಾಸ್ತವವಾಗಿ ಗುಣಾಕಾರ ಎಂದು ನಮಗೆ ತಿಳಿದಿದೆ. ಹಾಗಾದರೆ 8ನೇ 5 ಭಾಗವನ್ನು 3 ಬಾರಿ ಕೂಡಿಸುವ ಬದಲು ನಾನು 8ನೇ 5 ಭಾಗವನ್ನು ನೇರವಾಗಿ 3ರಿಂದ ಗುಣಿಸಬಹುದೇ? ಹೌದು, ನಾನು ಅದನ್ನು ಮಾಡಬಹುದು. ಏಕೆಂದರೆ ಪೂರ್ಣ ಸಂಖ್ಯೆಗಳಲ್ಲಿ ಉದಾಹರಣೆಗೆ 2 ಪ್ಲಸ್ 2 ಪ್ಲಸ್ 2 6 ಎಂದು ಹೇಳುವ ಬದಲು ನಾನು 2 ಗುಣಿಸು 3 6 ಎಂದು ಹೇಳಬಹುದು. ಹೀಗೆ 8ನೇ 5 ಭಾಗವನ್ನು 3ರಿಂದ ಗುಣಿಸಿದಾಗ 8ನೇ 15 ಭಾಗಕ್ಕೆ ಸಮ. ಇದು ನನ್ನ ಗುಣಾಕಾರ. ಹಾಗಾಗಿ ಈ ರೀತಿ ನಾನು ಒಂದು ಭಿನ್ನರಾಶಿಯನ್ನು ಪೂರ್ಣ ಸಂಖ್ಯೆಯಿಂದ ಗುಣಿಸಬಲ್ಲೆ. ಈಗ ನೀವು ಗುಣಲಬ್ಧವನ್ನು ಎಚ್ಚರಿಕೆಯಿಂದ ನೋಡಿದರೆ ನಿಮಗೆ ಏನು ಕಾಣುತ್ತದೆ? ಅಂಶವನ್ನು ಪೂರ್ಣ ಸಂಖ್ಯೆಯಿಂದ ಗುಣಿಸಲಾಗಿದೆ, ಏಕೆಂದರೆ 5ಅನ್ನು 3 ಬಾರಿ ಗುಣಿಸಿದರೆ 15 ಮತ್ತು ಛೇದವು ಹಾಗೆಯೇ ಇರುತ್ತದೆ. ಆದ್ದರಿಂದ ನೀವು ನೋಡಿದ್ದು ಇದನ್ನೇ. ನೀವು ಒಂದು ಭಿನ್ನರಾಶಿಯನ್ನು ಒಂದು ಪೂರ್ಣ ಸಂಖ್ಯೆಯಿಂದ ಗುಣಿಸುವಾಗ ಅಂಶವನ್ನು ಪೂರ್ಣ ಸಂಖ್ಯೆಯೊಂದಿಗೆ ಗುಣಿಸುತ್ತೇವೆ ಮತ್ತು ಛೇದವನ್ನು ಹಾಗೆಯೇ ಇರಲು ಬಿಡುತ್ತೇವೆ. ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 7ನೇ 4 ಭಾಗವನ್ನು 6ರಿಂದ ಗುಣಿಸೋಣ. ನಾವು ಏನು ಮಾಡುತ್ತೇವೆಂದರೆ 6ಅನ್ನು 4ರಿಂದ ಗುಣಿಸುತ್ತೇವೆ. ಆದ್ದರಿಂದ 6ಅನ್ನು 4 ಬಾರಿ ಗುಣಿಸಿದಾಗ 24 ಮತ್ತು ಛೇದವು ಒಂದೇ ಆಗಿರುತ್ತದೆ. ಮುಂದೆ ನಾವು ಒಂದು ಭಿನ್ನರಾಶಿಯನ್ನು ಇನ್ನೊಂದು ಭಿನ್ನರಾಶಿಯಿಂದ ಗುಣಿಸುವುದು ಹೇಗೆ ಎಂದು ನೋಡೋಣ. ಈಗ ಈ ಚಿತ್ರವನ್ನು ನೋಡಿ. ಇದು ಒಂದು ಭಿನ್ನರಾಶಿ, 2ನೇ 1 ಭಾಗ. ಈಗ ಈ 2ನೇ ಚಿತ್ರದಲ್ಲಿ ಅರ್ಧದಲ್ಲಿ ಅರ್ಧ ಭಾಗದಂತೆ ಕಾಣುತ್ತಿದೆ. ಮೊದಲನೆಯ ಭಿನ್ನರಾಶಿ ಅರ್ಧದಂತೆ ಕಾಣುತ್ತಿದೆ ಮತ್ತು 2ನೇಯದು ಅರ್ಧದ ಅರ್ಧ. ಇದು ವಾಸ್ತವವಾಗಿ ಈ ಆಯತಾಕಾರದ ಪಟ್ಟಿಯ 4ನೇ 1 ಭಾಗವಾಗಿದೆ. ಹಾಗಾಗಿ ಅರ್ಧದ ಅರ್ಧ 4ನೇ 1 ಭಾಗ ಅಥವಾ ಕಾಲು ಭಾಗ ಎಂದು ನಾನು ಹೇಳಬಲ್ಲೆ. ಹಾಗಾದರೆ ನಾನು ನಿಜವಾಗಿ ಏನು ಮಾಡಿದೆ? ನಾವು ಅಂಶಗಳನ್ನು ಗುಣಿಸಿದ್ದೇವೆ ಮತ್ತು ಛೇದಗಳನ್ನು ಸಹ ಗುಣಿಸಿದ್ದೇವೆ. ಇದರರ್ಥ ಈಗ ನೀವು 2 ಭಿನ್ನರಾಶಿಗಳನ್ನು ಗುಣಿಸಲು ನೀವು ಏನು ಮಾಡುತ್ತೀರಿ? ನೀವು ಅಂಶಗಳನ್ನು ಗುಣಿಸುತ್ತೀರಿ ಮತ್ತು ಛೇದಗಳನ್ನು ಸಹ ಗುಣಿಸುತ್ತೀರಿ. ಬನ್ನಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 5ನೇ 3 ಭಾಗವನ್ನು 4ನೇ 1 ಭಾಗದಿಂದ ಗುಣಿಸೋಣ. ಅಂಶಗಳನ್ನು ಗುಣಿಸಿದಾಗ ಉತ್ತರ 3 ಮತ್ತು ಛೇದಗಳನ್ನು ಗುಣಿಸಿದಾಗ ಉತ್ತರವು 20 ಸಿಕ್ಕಿತು. ಅಂದರೆ ನಮ್ಮ ಉತ್ತರ 20ನೇ 3 ಭಾಗ. ಈಗ ಇದು ಸರಿಯಾಗಿದೆಯೇ? ಚಿತ್ರವನ್ನು ನೋಡಿ ನಾವು ಪರಿಶೀಲಿಸಬಹುದೇ? ಇದನ್ನು ಮಾಡೋಣ. ಮೊದಲ ಚಿತ್ರದಲ್ಲಿ ನಿಮಗೆ 5ನೇ 3 ಭಾಗ ಕಾಣಿಸುತ್ತದೆಯೇ? ಏಕೆಂದರೆ ಇಲ್ಲಿ 5 ಕಾಲಂಗಳಿವೆ ಮತ್ತು ನೀವು 5ರಲ್ಲಿ 3ಅನ್ನು ಆರಿಸಿದ್ದೀರಿ. ಆದ್ದರಿಂದ ಮೊದಲ ಚಿತ್ರದಲ್ಲಿ ನಿಮಗೆ 5ನೇ 3 ಭಾಗ ಕಾಣಿಸುತ್ತಿದೆ ಮತ್ತು ನಾನು ಇದನ್ನು 4ನೇ 1 ಭಾಗದಿಂದ ಗುಣಿಸುತ್ತಿದ್ದೇನೆ. ಹಾಗಾಗಿ ನಾನು ಇದರಲ್ಲಿ ಕಾಲು ಭಾಗವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇಲ್ಲಿ 4 ಸಾಲುಗಳಿರುವುದನ್ನು ನೀವು ನೋಡುತ್ತಿದ್ದೀರಿ ಮತ್ತು ನಾನು ಇವುಗಳಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ಇದು 20ರಲ್ಲಿ 3 ಭಾಗವಾಗುತ್ತದೆ. ನಮ್ಮ ಉತ್ತರವು ಚಿತ್ರದ ಜೊತೆ ಹೋಲಿಕೆಯಾಗುತ್ತಿದೆ. ಹಾಗಾಗಿ ನಾನು 5ನೇ 3 ಭಾಗದ 4ನೇ 1 ಭಾಗವನ್ನು ತೆಗೆದುಕೊಂಡಾಗ ನಮಗೆ ವಾಸ್ತವವಾಗಿ 20ನೇ 3 ಭಾಗ ಸಿಗುತ್ತದೆ.
ಇನ್ನೊಂದು ಉದಾಹರಣೆಯನ್ನು ನೋಡೋಣ. 7ನೇ 2 ಭಾಗವನ್ನು 8ನೇ 5 ಭಾಗದಿಂದ ಗುಣಿಸೋಣ. 5 2 ಬಾರಿ 10, 7 8 ಬಾರಿ 56. ಹಾಗಾದರೆ ಭಿನ್ನರಾಶಿಯು 56ನೇ 10 ಭಾಗ. ಹಾಗಾದರೆ ಇದು ಸರಳ ರೂಪದಲ್ಲಿದೆಯೇ? ಇಲ್ಲ. ಬನ್ನಿ ಅಂಶ ಮತ್ತು ಛೇದ 2ನ್ನು 2ರಿಂದ ಭಾಗಿಸೋಣ ಮತ್ತು ನಮಗೆ 28ನೇ 5 ಭಾಗ ಸಿಗುತ್ತದೆ ಮತ್ತು ಇದು ಅದರ ಸರಳ ರೂಪದಲ್ಲಿದೆ. ನಾವು ಇದನ್ನು ಇನ್ನೂ ಸರಳವಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ರೀತಿಯಾಗಿ 2 ಭಿನ್ನರಾಶಿಗಳನ್ನು ಗುಣಿಸುತ್ತೇವೆ ಮತ್ತು ನೀವು ಇದನ್ನು 2ಕ್ಕಿಂತ ಹೆಚ್ಚು ಭಿನ್ನರಾಶಿಗಳಲ್ಲಿ ಬಳಸಬಹುದು. ನನ್ನ ಬಳಿ 3 ಅಥವಾ 4 ಭಿನ್ನರಾಶಿಗಳಿದ್ದರೆ ಗುಣಲಬ್ಧವನ್ನು ನೆನಪಿಟ್ಟುಕೊಳ್ಳಲು ನಾನು ಎಲ್ಲ ಅಂಶಗಳನ್ನು ಗುಣಿಸುತ್ತೇನೆ ಮತ್ತು ಎಲ್ಲ ಛೇದಗಳನ್ನೂ ಸಹ ಗುಣಿಸುತ್ತೇನೆ. ಈಗ ಈ ಪ್ರಶ್ನೆಯನ್ನು ನೋಡೋಣ. ರಾಜ್ 1.5 ಕಿಲೋ ಸಿಹಿ ತಿಂಡಿಗಳನ್ನು ಖರೀದಿಸಿದನು ಮತ್ತು ಅದರಲ್ಲಿ 2/3 ತಿಂದನು. ಹಾಗಾದರೆ ಅವನು ಎಷ್ಟು ತಿಂದನು? ಇಲ್ಲಿ 1.5 ಮಿಶ್ರ ಸಂಖ್ಯೆಯಾಗಿದೆ. ಆದ್ದರಿಂದ ಮೊದಲು ಇದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸೋಣ. 2 1 ಬಾರಿ 2, ಅದಕ್ಕೆ 1 ಕೂಡಿದರೆ 3ಕ್ಕೆ ಸಮ. 2ನೇ 3 ಭಾಗ ಒಂದು ವಿಷಮ ಭಿನ್ನರಾಶಿಯಾಗಿದೆ. ನಾವು 2ನೇ 3 ಭಾಗವನ್ನು 3ನೇ 2 ಭಾಗದಿಂದ ಗುಣಿಸುತ್ತೇವೆ, ಏಕೆಂದರೆ ಅವನು ಅದರಲ್ಲಿ 3/2 ತಿಂದನು. ಆದ್ದರಿಂದ 3 2 ಬಾರಿ 6 ಮತ್ತು 2 3 ಬಾರಿ 6. ಉತ್ತರ 6ನೇ 6 ಭಾಗ, ಅಂದರೆ 1 ಎಂದರ್ಥ. ಹಾಗಾಗಿ ಅವನು 1 ಕಿಲೋ ಸಿಹಿ ತಿಂಡಿಗಳನ್ನು ತಿಂದನು. ಈಗ ಈ ಉದಾಹರಣೆಯನ್ನು ಚಿತ್ರದಲ್ಲಿ ತೋರಿಸುವುದು ಸುಲಭ. ನಾವು ಒಂದು ಚಿತ್ರವನ್ನು ಬರೆದು ಅದನ್ನು ಪರಿಶೀಲಿಸಬಹುದು. ಪ್ರತಿ ಬಾರಿಯೂ ಚಿತ್ರವನ್ನು ಬಿಡಿಸಿ ಉತ್ತರವನ್ನು ಅಥವಾ ವಾಸ್ತವವಾಗಿ ಪಡೆದ ಗುಣಲಬ್ಧವನ್ನು ಪರಿಶೀಲಿಸಲು ಸಾಧ್ಯವಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಇದನ್ನು ಸುಲಭವಾಗಿ ಮಾಡಬಹುದು. ಇಲ್ಲಿ ನಮಗೆ ಈ 3 ಚೌಕಗಳಿವೆ ಮತ್ತು ಇವುಗಳಲ್ಲಿ ಪ್ರತಿಯೊಂದು ಅರ್ಧ ಕಿಲೋಗ್ರಾಂ ಅನ್ನು ತೋರಿಸುತ್ತಿದೆ. 3 ಚೌಕಗಳನ್ನು ಒಟ್ಟಾಗಿ ಸೇರಿಸಿ 1 ಮತ್ತು ಅರ್ಧ ಕಿಲೋಗ್ರಾಂಗಳಷ್ಟು ತೂಕವನ್ನು ತೋರಿಸುತ್ತಿದ್ದೇವೆ ಮತ್ತು ಈ 3ರಲ್ಲಿ 2 1 ಕಿಲೋಗ್ರಾಂ ಆಗುತ್ತದೆ. ಇದರರ್ಥ ಅವನು 1 ಕಿಲೋ ಸಿಹಿ ತಿಂಡಿಗಳನ್ನು ತಿಂದನು.